ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ವಾರದಿಂದ ಎಲ್ಲಿ ನೋಡಿದ್ರೂ ಯಾವುದೇ ಸುದ್ದಿಯನ್ನು ವೀಕ್ಷಿಸುತ್ತಿದ್ದರೂ ಅಲ್ಲೊಂದು ಛಾವಾ ಸಿನಿಮಾದ ಗುಣಗಾನವಂತೂ ಇದ್ದೇ ಇರುತ್ತೆ. ಒಬ್ಬೊಬ್ಬರಿಗೆ ಸಿನಿಮಾದ ಕಲೆಕ್ಷನ್ ಬಗ್ಗೆ ಕುತೂಹಲ ಮತ್ತು ಕೆಲವರಿಗೆ ಸಿನಿಮಾದ ಬಗ್ಗೆ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋ ಹಂಬಲ. ಅಂತೂ ಇಡೀ ಭಾರತದಾದ್ಯಂತ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಸದ್ದು ಮಾಡ್ತಿದೆ. ಅಷ್ಟಕ್ಕೂ ಈ ಸಿನಿಮಾದಲ್ಲಿ ನಟಿಸಿರುವ ವಿಕ್ಕಿ ಕೌಶಲ್ ಇದೀಗ ಸಿನಿಮಾ ರಂಗದಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ. ಸಿನಿಮಾದಲ್ಲಿ ಮಾತ್ರ ಹೀರೋವಲ್ಲ, ನಿಜ ಜೀವನದಲ್ಲಿಯೂ ಉತ್ತಮ ನಾಯಕನಾಗಿಯೇ ತನ್ನ ಬದುಕು ಕಟ್ಟಿಕೊಳ್ಳುವುದಕ್ಕೆ ಮುನ್ನುಡಿ ಬರೆದಾತ ವಿಕ್ಕಿ ಕೌಶಲ್. ಅಷ್ಟಕ್ಕೂ ವಿಕ್ಕಿ ಕೌಶಲ್ ಯಾರು, ಈತನ ಹಿನ್ನೆಲೆ ಏನು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಛಾವಾ ಸಿನಿಮಾದಲ್ಲಿ ಮಿಂಚಿದ ವಿಕ್ಕಿ ಕೌಶಲ್ ಇದೀಗ ಇಡೀ ಸಿನಿಮಾ ರಂಗದ ಟಾಪ್ ಸ್ಟಾರ್. ರಾತ್ರೋರಾತ್ರಿ ಯಶಸ್ಸು ಬೆನ್ನತ್ತಿದ್ದು ನಿಜಕ್ಕೂ ಆ ನಟನ ಶ್ರಮಕ್ಕೆ ಸಂದ ಜಯ. ಆದರೆ ಈ ಯಶಸ್ಸಿನ ಹಿಂದೆ ಆ ನಟನ ಪರಿಶ್ರಮವು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು ಎಲ್ಲರಿಗೂ ಬದುಕಿನಲ್ಲಿ ಸ್ಫೂರ್ತಿ ಇದ್ದಂತೆ. ಅಷ್ಟಕ್ಕೂ ಯಾರು ಈ ವಿಕ್ಕಿ ಕೌಶಲ್, ಅವರ ಹಿನ್ನೆಲೆ ಏನು, ಇಂದು ಬಾಲಿವುಡ್ ಅನ್ನೋ ಸಾಗರದಲ್ಲಿ ಈಜಿ ಮುಂಚೂಣಿಗಿಟ್ಟಿಸಿಕೊಂಡಿದ್ದು ಹೇಗೆ ಅನ್ನೋದನ್ನ ಗಮನಿಸಿದಾಗ ನಿಜಕ್ಕೂ ಅಲ್ಲೊಂದು ಮ್ಯಾನಿಫೆಸ್ಟೇಷನ್ ನಡೆದಿದೆ ಅನ್ನೋದು ಸಾಬೀತಾಗತ್ತೆ. ಪ್ರತಿ ಕ್ಷಣವೂ ನಮ್ಮ ತುಡಿತ ಏನಿರುತ್ತೆ ಅದೇ ನಮ್ಮ ಬದುಕಾಗುತ್ತೆ ಅನ್ನೋದು ಸಾಬೀತಾಗಿದೆ. ವಿಕ್ಕಿ ಕೌಶಲ್ ಹಿನ್ನೆಲೆಯನ್ನ ಗಮನಿಸಿದ್ರೆ, ಕೌಶಲ್ ಜನನವಾಗಿದ್ದು 1988 ಮೇ 13 ಮುಂಬೈನ ಚಾಲ್ನಲ್ಲಿ ಜನನವಾಗುತ್ತೆ. ತಂದೆ ಶ್ಯಾಮ್ ಕೌಶಲ್, ತಾಯಿ ವೀಣಾ ಕೌಶಲ್. ತಂದೆ ಶ್ಯಾಮ್ ಕೌಶಲ್ ಸಿನಿಮಾ ರಂಗದಲ್ಲಿ ಸಾಹಸ ನಿರ್ದೇಶಕರಾಗಿ ಹೆಚ್ಚು ಹೆಸರು ಮಾಡಿದ್ದವರು. ಇನ್ನು ಒಬ್ಬ ತಮ್ಮ ಇದ್ದಾನೆ, ಆತ ಸನ್ನಿ ಕೌಶಲ್. ಆತನು ಕೂಡ ಇದೀಗ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾನೆ. ಅವರ ಕುಟುಂಬದ ಮೂಲ ಪಂಜಾಬ್ನ ಹೋಶಿಯಾರಪುರ. ಇಂದಿಗೂ ಅವರ ಕುಟುಂಬಸ್ಥರು ಅಲ್ಲಿಯೇ ವಾಸವಾಗಿದ್ದಾರೆ. ಬೆಳೆಯುತ್ತಲೇ ಪ್ರತಿಭಾನ್ವಿತನಾಗಿದ್ದ ವಿಕ್ಕಿ ಕೌಶಲ್ಗೆ ಓದುವುದರಲ್ಲಿಯೂ ಹೆಚ್ಚು ಆಸಕ್ತಿ, ಹಾಗೆ ಕ್ರಿಕೆಟ್ ಅಂದ್ರೆ ಅಚ್ಚುಮೆಚ್ಚು. ಅಲ್ಲದೆ ತಂದೆಯೊಂದಿಗೆ ಕೆಲವೊಮ್ಮೆ ಶೂಟಿಂಗ್ ಸೆಟ್ಗಳಿಗೂ ತೆರಳುತ್ತಿದ್ದರಿಂದ ತಾನು ಕೂಡ ಮುಂದೊಮ್ಮೆ ನಾಯಕನಾಗೇ ಆಗುತ್ತೇನೆ ಎಂಬ ಛಲ ಆ ಪುಟ್ಟ ಬಾಲಕನಲ್ಲಿ ಮುದ್ರಣವಾಗುತ್ತಿತ್ತು. ಆದರೆ ಅವರ ತಂದೆಗೆ ಮಗ ಸಿನಿಮಾ ರಂಗಕ್ಕೆ ಬರುವುದು ಬೇಡ, ಒಳ್ಳೆ ಉದ್ಯೋಗವನ್ನ ಪಡೆಯಲಿ ಎಂದು ಉತ್ತಮ ಶಿಕ್ಷಣವನ್ನ ಕೊಡಿಸ್ತಾರೆ. ಹೀಗೆ ವಿಕ್ಕಿ ಕೌಶಲ್ 2009 ಮುಂಬೈನ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ದೂರ ಸಂಪರ್ಕದಲ್ಲಿ ಎಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಳ್ತಾರೆ. ಅದೇ ವರ್ಷದಲ್ಲಿ IT ಕಂಪನಿಯಲ್ಲಿ ಕೆಲಸವೂ ದೊರಕುತ್ತೆ. ಆದರೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಸಿನಿಮಾದಲ್ಲಿ ನಟನೆ ಮಾಡಬೇಕೆಂಬ ಹಂಬಲ ತುಡಿಯುತ್ತಲಿತ್ತು. ಹಾಗಾಗಿ ಸಿನಿಮಾದಲ್ಲಿಯೇ ತನ್ನ ಅದೃಷ್ಟ ಪರೀಕ್ಷೆ ಮಾಡಲು ಇಳಿತಾರೆ. ಮೊದಲಿಗೆ ನಟನೆಯ ತರಬೇತಿಗೆಂದು ಕಿಶೋರ್ ನಮಿತ್ ಕಪೂರ್ ಅಕಾಡೆಮಿಯಲ್ಲಿ ನಟನೆಯ ತರಬೇತಿಯನ್ನ ಪಡೆದುಕೊಳ್ತಾರೆ. ಅದೇ ಸಮಯದಲ್ಲಿ ಮಾನವ್ ಕೌಲ್ ಅವರ ಅರಣ್ಯ ಗ್ರೂಪ್ ಮತ್ತು ನಾಸಿರುದ್ದೀನ್ ಶಾ ಅವರ ಮಾಟ್ಲಿ ಪ್ರೊಡಕ್ಷನ್ನೊಂದಿಗೆ ರಂಗಭೂಮಿಯಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ಹೀಗೆ ಅಲ್ಲಿಯೇ ಬ್ಯಾಕ್ ಸ್ಟೇಜ್ ವೃತ್ತಿಯಿಂದ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಅಲ್ಲಿಯೇ ಮಾಡಿಕೊಂಡು ಮುಂದಿನ 2 ವರ್ಷಗಳಲ್ಲಿ ವಿವಿಧ ರೀತಿಯ ಆಡಿಷನ್ಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಯಾವುದೇ ಉತ್ತಮ ಅವಕಾಶಗಳು ಸಿಗಲಿಲ್ಲ. ಹೀಗೆ ಅವರ ಮೊದಲನೇ ಪ್ರಯತ್ನವೆಂಬಂತೆ 2011 ಲಾಲ್ ಪೆನ್ಸಿಲ್ ಎಂಬ ನಾಟಕ ನಿರ್ಮಾಣವಾಯಿತು. ಅದೇ ವೇಳೆಗೆ 2012 ಗ್ಯಾಂಗ್ ಆಫ್ ವಾಸಿಪುರನಲ್ಲಿ ಅನುರಾಗ್ ಕಶ್ಯಪ್ ಅವರ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಕೌಶಲ್ ತಮ್ಮ ಸಿನಿಮಾ ರಂಗದಲ್ಲಿ ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ. ಕೌಶಲ್ ನಿರ್ದೇಶಕ ಕಶ್ಯಪ್ ಅವರನ್ನ ತಮ್ಮ ಸಿನಿಮಾ ರಂಗದ ಗುರು ಎಂದು ಪರಿಗಣಿಸಿದ್ರು. ಅಲ್ಲಿಂದಲೇ ಅವರ ಲಕ್ ಬದಲಾಯ್ತಾ ಹೋಯಿತು. ಕಶ್ಯಪ್ ನಿರ್ಮಾಣಗಳಾದ 2012 ತೆರೆಕಂಡಂತಹ ಲವ್ ಶೂಟೆ ಚಿಕನ್ ಕುರಾನ ಮತ್ತು 2015 ನಿರ್ಮಾಣವಾದ ಬಾಂಬೆ ವೆಲ್ವೆಟ್ ಹಾಗೂ ಗೀಕ್ ಔಟ್ ಎಂಬ ಕಿರುಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಿಸುವ ಅವಕಾಶ ಸಿಕ್ತು. ಕೌಶಲ್ ಅವರ ಮೊದಲ ಪ್ರಮುಖ ಪಾತ್ರವೆಂದರೆ ಮಸಾನ್ ಸಿನಿಮಾ. ಅದರ ನಿರ್ದೇಶಕನೇ ನೀರಜ್ ಘೈವಾನ್. ಕೌಶಲ್ ಮತ್ತು ಗೈವಾನ್ ಇಬ್ಬರು ಗ್ಯಾಂಗ್ ಆಫ್ ವಾಸಿಪುರನಲ್ಲಿ ಸಹಾಯಕ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದವರು. ಈ ಚಿತ್ರ 2015 ಕ್ಯಾನೆಸ್ ಚಲನಚಿತ್ರೋತ್ಸವದಲ್ಲಿ ಅನ್ಸರ್ಟೈನ್ ರೆಕಾರ್ಡ್ ವಿಭಾಗದಲ್ಲಿ ಪ್ರದರ್ಶಿಸಲಾಯಿತು. ಅಲ್ಲಿ ಪ್ರತಿಷ್ಠಿತ 3 ಪ್ರಶಸ್ತಿಗಳು ಮುಡಿಗೇರಿತು. ದಿ ನ್ಯೂಯಾರ್ಕ್ ಟೈಮ್ಸ್ ಈ ಸಿನಿಮಾವನ್ನ ಇಡೀ ಭಾರತೀಯ ಚಿತ್ರರಂಗದಲ್ಲಿ ವಾಸ್ತವಿಕತೆಯನ್ನ ಪ್ರದರ್ಶಿಸಿದ ಚಿತ್ರವೆಂದು ಹಾಡಿ ಹೊಗಳಿತು. ಮಸಾನ್ಗಿಂತ ಮೊದಲು ಕೌಶಲ್ ಚಿತ್ರೀಕರಿಸಿದ ಜುಬಾನ್ ಎಂಬ ಚಿತ್ರವು 2015 ಬುಸಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶಿಸಲ್ಪಡ್ತು. 2016 ಮತ್ತೆ ನಿರ್ದೇಶಕ ಕಶ್ಯಪ್ ಅವರ ಥ್ರಿಲ್ಲರ್ ಸಿನಿಮಾವಾದ ರಾಮನ್ ರಾಘವ 2.0 ನವಾಜುದ್ದೀನ್ ಸಿದ್ದಿಕಿ ಚಿತ್ರಿಸಿದ ಸರಣಿ ಕೊಲೆಗಾರರನ್ನ ಬೆನ್ನಟ್ಟುವ ಪೊಲೀಸ್ ಅಧಿಕಾರಿಯ ಪಾತ್ರವನ್ನ ನಿರ್ವಹಿಸುತ್ತಾರೆ ಕೌಶಲ್. ಈ ಪಾತ್ರದಲ್ಲಿ ಮತ್ತಷ್ಟು ಚಾಪು ಮೂಡಿಸಿದ್ರು.
2019ರಲ್ಲಿ ತೆರೆ ಕಂಡಿದ್ದ ಉರಿ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ತುಂಬಾನೇ ಸದ್ದು ಮಾಡಿತು. ಮಾತ್ರವಲ್ಲ, ಕೌಶಲ್ ನಟನೆಯನ್ನ ಜನ ಪ್ರಶಂಸಿಸಿದ್ರು. ಅಲ್ಲದೆ ಅವರಿಗೆ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ತಂದುಕೊಡ್ತು. ನಂತರ ಜೀವನ ಚರಿತ್ರೆ ಆಧಾರಿತ ಸರ್ದಾರ್ ಉಧಮ್ ಸಿಂಗ್ನ ಸಿನಿಮಾದಲ್ಲಿಯೂ ಉಧಮ್ ಸಿಂಗ್ ಪಾತ್ರಕ್ಕಾಗಿ ಮತ್ತಷ್ಟು ಪ್ರಶಂಸೆ ಗಳಿಸ್ತಾರೆ. ಅತ್ಯುತ್ತಮ ನಟನೆಗಾಗಿ ಫಿಲ್ಮ್ ಫೇರ್ ವಿಮರ್ಶಕರ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ. ಮತ್ತು 2023ರಲ್ಲಿ ತೆರೆ ಕಂಡಂತಹ ಹಾಸ್ಯ ಚಿತ್ರವಾದ ಜರಾ ಹಟ್ಕೆ ಬರಾ ಬಟ್ಕೆ, ಹಾಗೆ ಜೀವನ ಚರಿತ್ರೆ ಆಧಾರಿತ ಸ್ಯಾಮ್ ಬಹದ್ದೂರ್ ಮತ್ತು ಹಾಸ್ಯ ನಾಟಕ ಡಂಕಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇವುಗಳಲ್ಲಿ ಕೊನೆಯದು ಅವರಿಗೆ ಅತ್ಯುತ್ತಮ ಪೋಷಕ ನಟನಿಗಾಗಿ ಮತ್ತೊಂದು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ತಂದುಕೊಡ್ತು. ಇದೀಗ 2025ರಲ್ಲಿ ತೆರೆ ಕಂಡಿರುವಂತಹ ಚಾವಾ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿಕ್ಕಿ ಕೌಶಲ್ ಛಾಪು ಮೂಡಿಸಿದ್ದಾರೆ. ಇನ್ನು ಅವರ ವೈವಾಹಿಕ ಜೀವನದ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥದ್ದೇ. 2021ರಲ್ಲಿ ಖ್ಯಾತ ನಟಿ ಕತ್ರಿನಾ ಕೈಫ್ರನ್ನ ವಿವಾಹವಾಗಿ ಬೆರಗು ಮೂಡಿಸಿದ್ರು. ನಿಜಕ್ಕೂ ಈ ಒಂದು ಪ್ರಸಂಗ ಅವರ ಬದುಕಿನಲ್ಲಿ ಮ್ಯಾನಿಫೆಸ್ಟೇಷನ್ ಅಂತಲೇ ಅವರು ಭಾವಿಸಿದ್ದಾರೆ. ಅದೇನೆಂದ್ರೆ, ಅವರು 21 ವರ್ಷದವರಿದ್ದಾಗಲೇ ಕತ್ರಿನಾ ಕೈಫ್ರನ್ನ ವಿವಾಹವಾಗಬೇಕೆಂದು ನಿಶ್ಚಯಿಸಿದ್ದರಂತೆ. ವಿಕ್ಕಿ ಕೌಶಲ್ ಅವರಿಗೆ 21ನೇ ವಯಸ್ಸಿದ್ದಾಗಲೇ ಕತ್ರಿನಾ ಕೈಫ್ರನ್ನ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಒಂದು ಸಂದರ್ಶನದಲ್ಲಿ ಸಲ್ಮಾನ್ ಖಾನ್, ರಣಬೀರ್ ಕಪೂರ್, ಕತ್ರಿನಾ ಕೈಫ್ ಭಾಗಿಯಾಗ್ತಾರೆ. ಅಲ್ಲಿ ವಿಕ್ಕಿ ಕೌಶಲ್ ಕೂಡ ಇರ್ತಾರೆ. ಆಗ ಅವರು, ನೀವು ರಣಬೀರ್ ಕಪೂರ್ ಹಾಗೂ ಸಲ್ಮಾನ್ ಖಾನ್ ಮಧ್ಯೆ ಯಾರನ್ನ ಮದುವೆ ಆಗ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಆ ಮಾತುಗಳನ್ನು ಕೇಳಿ ರಣಬೀರ್ ಸಿಕ್ಕಾಪಟ್ಟೆ ನಗ್ತಾರೆ. ಸಲ್ಮಾನ್ ಖಾನ್ ಮುಖದಲ್ಲೂ ನಗು ಮೂಡುತ್ತೆ. ಆಗ ಕತ್ರಿನಾ ಕೈಫ್, ನಾನು ನಿಮ್ಮನ್ನ ಮದುವೆ ಆಗೋಕೆ ಇಷ್ಟಪಡ್ತೀನಿ ಎಂದು ಹೇಳ್ತಾರೆ. ಅಂದು ಆಡಿದ ಮಾತು ನಿಜ ಆಗತ್ತೆ. ಅದಾದ ನಂತರದಲ್ಲಿ ಕೆಲವು ವರ್ಷಗಳ ಬಳಿಕ ಪ್ರತಿಷ್ಠಿತ ಪ್ರಶಸ್ತಿ ಸಮಾರಂಭವೊಂದರಲ್ಲಿ ವಿಕ್ಕಿ ಕೌಶಲ್ ಅವರು ನಿರೂಪಕರಾಗಿದ್ದಾಗ ವೇದಿಕೆ ಮೇಲೆ ಕತ್ರಿನಾ ಕೈಫ್ ಆಗಮನ ಆಗತ್ತೆ. ಕತ್ರಿನಾರ ಜೊತೆ ತಮಾಷೆ ಮಾಡುತ್ತಾ ವಿಕ್ಕಿ ಕೌಶಲ್ ಅವರು, ನೀವು ವಿಕ್ಕಿ ಕೌಶಲ್ ರಂತಹ ಹುಡುಗನನ್ನ ಹುಡುಕಿ ಯಾಕೆ ಮದುವೆ ಆಗಬಾರದು ಅಂತ ಪ್ರಶ್ನೆ ಮಾಡ್ತಾರೆ. ಈ ಮಾತನ್ನ ಕೇಳಿ ಅಲ್ಲೇ ಇದ್ದಂತಹ ಸಲ್ಮಾನ್ ಖಾನ್ ಕೂಡ ಒಂದು ಕ್ಷಣ ಹುಬ್ಬೇರಿಸ್ತಾರೆ. ಕತ್ರಿನಾ ಕೈಫ್ ನಾಚಿಕೊಂಡು ಸುಮ್ಮನಾಗ್ತಾರೆ. ಇನ್ನೇನು, ಕೊರೋನಾ ಟೈಮ್ನಲ್ಲಿ ವಿಕ್ಕಿ ಕೌಶಲ್ ಹಾಗೂ ಕತ್ರಿನಾ ಕೈಫ್ ನಡುವೆ ಸ್ನೇಹ ಶುರುವಾಗಿ ಮದುವೆ ಹಂತಕ್ಕೂ ತಲುಪುತ್ತೆ. ಸಾಕಷ್ಟು ಬಾರಿ ಕತ್ರಿನಾ ಮನೆ ಮುಂದೆ ವಿಕ್ಕಿ ಕೌಶಲ್ ಹೋಗುವ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಆದರೆ ಪ್ರೀತಿ ಬಗ್ಗೆ ಎಲ್ಲಿಯೂ ಹೇಳಿಕೊಳ್ಳದ ಈ ಜೋಡಿ ರಾಜಸ್ಥಾನದಲ್ಲಿ ಡಿಸೆಂಬರ್ 9, 2021ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತ್ತು. ಬಹಳ ಖಾಸಗಿಯಾಗಿ ನಡೆದ ಈ ಮದುವೆಯಲ್ಲಿ ಕೇವಲ 120 ಅತಿಥಿಗಳು ಭಾಗವಹಿಸ್ತಾರೆ. ಮದುವೆಯ ನಂತರ ಅವರ ಬದುಕು ಬದಲಾಯಿತು ಅಂತಲೇ ಹೇಳಬಹುದು. ಇಡೀ ಬಾಲಿವುಡ್ ಹಿರಿಯ ನಟರೆಲ್ಲರೂ ಈ ಹುಡುಗನ ಯಶಸ್ಸನ್ನ ಸಹಿಸಿಕೊಳ್ಳಲಾಗದೆ ತಟಸ್ಥ ನೀತಿಯನ್ನ ಅನುಸರಿಸಿದರು. ಮಾತ್ರವಲ್ಲ, ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ವಿಕ್ಕಿ ಕೌಶಲ್ಗೆ ನಟನೆಯ ಅವಕಾಶವನ್ನೇ ಕಿತ್ತುಕೊಂಡರು. ಆದರೆ ದೇವರ ಅವಕಾಶಗಳ ಮುಂದೆ ತೃಣಮಾತ್ರರ ಅವಕಾಶ ತೃಣಕ್ಕೆ ಸಮ ಎಂಬಂತೆ ಮತ್ತೊಮ್ಮೆ ಛಾವಾ ಸಿನಿಮಾದ ಮೂಲಕ ಐತಿಹಾಸಿಕ ಪಾತ್ರವನ್ನ ಮಾಡಿ ಎಂದೆಂದೂ ಜೀವಂತವಾಗಿ ಬಿಟ್ಟರು ವಿಕ್ಕಿ ಕೌಶಲ್. ಇದೀಗ ವೈರಲ್ ಆಗುತ್ತಿರುವ ಕೆಲವು ವಿಡಿಯೋಗಳಲ್ಲಿ ಅವರ ವ್ಯಕ್ತಿತ್ವದ ಗುಣಗಾನವೂ ನಡೆಯುತ್ತಲಿದೆ. ಅದೇನೆಂದ್ರೆ, ವಿಕ್ಕಿ ಫ್ಯಾನ್ಸ್ಗಳೊಂದಿಗೆ ಅದೆಷ್ಟು ಪ್ರೀತಿಯಿಂದ, ಸಂಯಮದಿಂದ, ಸ್ನೇಹದಿಂದ ವರ್ತಿಸುತ್ತಾರೆಂದ್ರೆ ಯಾವೊಬ್ಬ ಅಭಿಮಾನಿಗಳಿಗೂ ನೋವುಂಟು ಮಾಡದೆ ಅವರನ್ನು ಸಂಭಾಳಿಸುವ ಪರಿಯನ್ನ ಗಮನಿಸಿ ವಿಕ್ಕಿ ಡೌನ್ ಟು ಅರ್ತ್ ಪರ್ಸನ್, ಹಂಬಲ್ ಪರ್ಸನ್ ಅಂತೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ. ಮತ್ತು ಕೆಲವರು ಯಶಸ್ಸು ತಲೆಗೆ ಹತ್ತಿಸಿಕೊಳ್ಳದ ಭಾರತೀಯರ ಮನೆ ಮಗ ಅಂತಲೂ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ನ ವ್ಯಕ್ತಿತ್ವವು ಕೂಡ ಅಷ್ಟೇ ಪಾರದರ್ಶಕವಾಗಿರುವಂಥದ್ದು. ತಮ್ಮ ಸಂಭಾವನೆಯ 10% ದಾನ ಮಾಡುತ್ತಾರಂತೆ ವಿಕ್ಕಿ ಕೌಶಲ್. ಸಾಲದಕ್ಕೆ ಈ ಹಿಂದೆಯೂ ಸಮಾಜಮುಖಿ ಧೋರಣೆಗಳಿಗೆ ಕೈಜೋಡಿಸಿದರು. ಪರಿಸರ ಸಂರಕ್ಷಣೆ ಮತ್ತು ಮಹಿಳಾ ಹಕ್ಕುಗಳಿಗೆ ಸಂಬಂಧಿಸಿದ ಹಲವಾರು ಕಾರ್ಯಕ್ರಮಗಳನ್ನು ಬೆಂಬಲಿಸಿದ್ದಾರೆ. ವಾಯು ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆ ಮತ್ತು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನಿರ್ಮಿಸಿದ ಸಂಗೀತ ವಿಡಿಯೋ ಕಾರ್ಯಕ್ರಮದಲ್ಲೂ ಕಾಣಿಸಿಕೊಂಡರು. ಮುಂಬೈನಲ್ಲಿ ಪರಿಸರ ಮತ್ತು ಮೂಲ ಸೌಕರ್ಯ ಸಮಸ್ಯೆಗಳಿಗೆ ಸಹಾಯ ಮಾಡಲು 2018ರ ರೇಡಿಯೋ ಸಿಟಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಬೆಂಬಲ ನೀಡಿದರು. ಅಲ್ಲದೆ ಮುಂಬೈನ ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚುವ ಅಭಿಯಾನದಲ್ಲೂ ಒಂದು ದಿನ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡರು. ಪತ್ರಕರ್ತೆ ಬರ್ಕಾ ದತ್ UN ವುಮೆನ್ ಫಾರ್ ವುಮನ್ ಸಬಲೀಕರಣದ 2018ರ ಆವೃತ್ತಿಯ ವಿ ದಿ ವುಮನ್ ಉತ್ಸವದಲ್ಲಿ ಕೌಶಲ್ ಭಾಷಣಕಾರರಲ್ಲಿ ಒಬ್ಬರಾಗಿದ್ದರು. ಭಾರತದಲ್ಲಿನ ಮೀಟು ಚಳುವಳಿಯನ್ನ ಬೆಂಬಲಿಸಿ ಮಾತನಾಡ್ತಾರೆ. 2019ರಲ್ಲಿ ಲಿಂಗ ಸಮಾನತೆ ಮತ್ತು ಮಹಿಳಾ ಸಂರಕ್ಷತೆಗಾಗಿ ನಾಸಿಕ್ ಮ್ಯಾರಥಾನ್ನ 4ನೇ ಆವೃತ್ತಿಯಲ್ಲಿ ಭಾಗವಹಿಸುತ್ತಾರೆ. 2017ರಲ್ಲಿ ಜಸ್ಟ್ ಫಾರ್ ಕಿಕ್ಸ್ ಎಂಬ ಫುಟ್ಬಾಲ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಬಡ ಮಕ್ಕಳಿಗೂ ಇಂತಹ ಸೌಲಭ್ಯ ದಕ್ಕಬೇಕು ಎಂದು ಫುಟ್ಬಾಲ್ ತರಬೇತಿ ಕಾರ್ಯಕ್ರಮಕ್ಕೆ ಕೌಶಲ್ ಬೆಂಬಲವನ್ನು ನೀಡುತ್ತಾರೆ.
2019ರಲ್ಲಿ NDTVಯ ರಿಯಾಲಿಟಿ ಕಾರ್ಯಕ್ರಮ ಜೈ ಜವಾನ್ನ ಭಾಗವಾಗಿ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿರುವ ಸಿಪಾಯಿಗಳನ್ನು ಭೇಟಿ ಮಾಡ್ತಾರೆ. ಆ ವರ್ಷದ ದೀಪಾವಳಿಗೆ ಅವರು ಕ್ಯಾನ್ಸರ್ ರೋಗಿಗಳೊಂದಿಗೆ ಹಬ್ಬವನ್ನು ಆಚರಿಸಲು ಮತ್ತು ಉಡುಗೊರೆಗಳನ್ನು ವಿತರಿಸಲು ಟಾಟಾ ಸ್ಮಾರಕ ಕೇಂದ್ರಕ್ಕೆ ಭೇಟಿ ನೀಡುತ್ತಾರೆ. 2020ರಲ್ಲಿ ಭಾರತದಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಅವರು PM ಕೇರ್ಸ್ ನಿಧಿ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 1 ಕೋಟಿ ದೇಣಿಗೆಯನ್ನು ನೀಡುತ್ತಾರೆ. ದಿನಗೂಲಿ ಕಾರ್ಮಿಕರ ಪಡಿತರ ಕಿಟ್ಗಳನ್ನು ಒದಗಿಸಲು ನಿಧಿ ಸಂಗ್ರಹಣೆಯಲ್ಲಿ ಗಿವ್ ಇಂಡಿಯಾ ಎಂಬ NGOದೊಂದಿಗೆ ಸಹಕರಿಸುತ್ತಾರೆ. 2021ರಲ್ಲಿ ಕೋವಿಡ್ 2ನೇ ಅಲೆಯಲ್ಲಿ ಕೌಶಲ್ ಸಿನಿಮಾ ಮತ್ತು ಟಿವಿ ಕಲಾವಿದರ ಸಂಘಕ್ಕೆ 2.5 ಕೋಟಿ ದೇಣಿಗೆಯನ್ನು ನೀಡುತ್ತಾರೆ. ಹೀಗೆ ಅವರ ಕಾಳಜಿ ಹಾಗೂ ಸಮಾನತೆಯ ಭ್ರಾತೃತ್ವದಿಂದ ಕೇವಲ 12 ವರ್ಷಗಳಲ್ಲೇ ಯಶಸ್ಸಿನ ಮೈಲಿಗಲ್ಲು ನೆಟ್ಟ ಕೀರ್ತಿ ವಿಕ್ಕಿ ಕೌಶಾಲ್ಗೆ ಸಲ್ಲುತ್ತೆ. ಅಂತೂ ಛಾವಾ ಸಿನಿಮಾ ಭಾರತೀಯ ಹಿಂದೂಗಳಿಗೆ ಗ್ಲೂಕೋಸ್ ಮತ್ತು ಟಾನಿಕ್ ಕುಡಿಸಿದಂತಾಗಿರೋದು ಸುಳ್ಳಲ್ಲ. ಒಂದು ಯಶಸ್ಸಿನ ಹಿಂದೆ ಪರಿಶ್ರಮವು ಅತ್ಯಗತ್ಯ ಅನ್ನೋದು ಈ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ಸಾಬೀತಾಗಿದೆ. ಮುಂದಿನ ಸಿನಿಮಾದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.